ಸಹಕಾರ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜಿಟಿ ದೇವೇಗೌಡರ ಆಪ್ತನನ್ನ ಮೈಮೂಲ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಮತ್ತು ಅಲ್ಲಿ ಇರುವಂತಹ ಪ್ರಮುಖರನ್ನ ತಮ್ಮತ್ತ ಸೆಳೆಯೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಸಹಕಾರ ಕ್ಷೇತ್ರದಲ್ಲಿಯೂ ಕೂಡ ಆಪರೇಷನ್ ಕಾಂಗ್ರೆಸ್ನ ಮೂಲಕ ತಮ್ಮ ಪಾರಪತ್ಯಕ್ಕೆ ಮುಂದಾಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಹಕಾರ ಕ್ಷೇತ್ರದಲ್ಲೂ ನಮ್ಮ ಪಾರುಪತ್ಯ ಇರಬೇಕು ಅನ್ನುವಂತಹ ಧ್ಯೇಯವನ್ನ ಹೊಂದಿದೆ. ಮೈಮೂಲ್ ಅಧ್ಯಕ್ಷ ಸ್ಥಾನದಿಂದ ಜಿಟಿಡಿ ಆಪ್ತನ ಕೆಳಗಿಳಿಸುವುದಕ್ಕೆ ಭರ್ಜರಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಜಿಟಿ ದೇವೇಗೌಡರ ಆಪ್ತ ಮಾಜಿ ಶಾಸಕ ಕೆ ಮಹದೇವ್ ಪುತ್ರರಾಗಿರುವಂತಹ ಪ್ರಸನ್ನ ಇರೋದು. ಅವರನ್ನ ಕೆಳಗಿಳಿಸುವುದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿನೋದ, ಸಹಕಾರ ಕ್ಷೇತ್ರ ಅಂತಂದ್ರೆ ಜಿಟಿ ದೇವೇಗೌಡರು ಅನ್ನೋಷ್ಟರ ಮಟ್ಟಿಗೆ ಮಾತಿದೆ. ಆ ಸಹಕಾರ ಕ್ಷೇತ್ರಕ್ಕೂ ಮುಖ್ಯಮಂತ್ರಿಗಳು ಈಗ ಎಂಟ್ರಿ ಕೊಟ್ಟು ಅಲ್ಲಿಯೂ ಕೂಡ ತಮ್ಮ ಪಾರುಪತ್ಯವನ್ನ ಮೆರೆಯೋದಕ್ಕೆ ಎಲ್ಲಾ ರೀತಿಯ ತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಎಷ್ಟರ ಮಟ್ಟಿಗೆ ಇದರಲ್ಲಿ ಯಶಸ್ವಿ ಆಗ್ಬೋದು? ಶ್ರೀಪಾದ್, ಈಗಾಗಲೇ ಏನು ಸಹಕಾರ ಕ್ಷೇತ್ರದಲ್ಲಿ ತನ್ನ ಹಿಡಿತವನ್ನು ಸಾಧಿಸಬೇಕು ಅಂತೇಳಿ ಸಿಎಂ ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇದರ ಭಾಗವಾಗಿ ಈಗಾಗಲೇ ಏನು ಪಿರಿಯಾಪಟ್ಟಣದ ಮಾಜಿ ಶಾಸಕ ಕೆ ಮಹದೇವರ ಪುತ್ರ ಏನು ಪ್ರಸನ್ನ ಈಗಾಗಲೇ ಮೈಮೂಲ ಅಧ್ಯಕ್ಷರಾಗಿದ್ದಾರೆ. ಇವರು ಕೂಡ ಜಿಟಿ ದೇವೇಗೌಡರ ಆಪ್ತರಾಗಿದ್ದಾರೆ. ಕಳೆದ 3.25 ವರ್ಷಗಳಿಂದಲೂ ಕೂಡ ಇವರು ಮೈಮೂಲ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ 6 ತಿಂಗಳಿಂದಲೂ ಕೂಡ ವಾಸ ದೃಢೀಕರಣ ಪತ್ರದಲ್ಲಿ ಸಾಕಷ್ಟು ಲೋಪದೋಷ ಇದೆ ಅಂತೇಳಿ 24 ಬಾರಿ ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. ಅಂದರೆ ಇದನ್ನು ನೇರವಾಗಿ ಆರೋಪ ಮಾಡ್ತಾ ಇರುವಂಥದ್ದು ಸಚಿವ ಕೆ ವೆಂಕಟೇಶ್ ವಿರುದ್ಧವಾಗಿ. ಸಚಿವ ಕೆ ವೆಂಕಟೇಶ್ ಅವರು ತನ್ನ ಈ ಸ್ಥಾನದಿಂದ ಮೈಮೂಲ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು, ತಮ್ಮವರೆಲ್ಲ ತರಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ 3 ವರ್ಷಗಳಿಂದ ಯಾವುದೇ ರೀತಿಯ ತೊಂದರೆಗಳಿರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂತು ಅದರಲ್ಲೂ ಕೂಡ ಕೆ ವೆಂಕಟೇಶ್ ಅವರು ಪಶುಸಂಗೋಪನಾ ಸಚಿವರಾಗಿ ಯಾವಾಗ ಅಧಿಕಾರ ವಹಿಸಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಕೂಡ 24 ಬಾರಿ ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. ನಾನು ಕಗ್ಗುಳ್ಳಿ ಗ್ರಾಮದ ನಿವಾಸಿ ಆಗಿದ್ದೇನೆ, ಜೊತೆಗೆ ನಾನು ಮತ ಹಾಕುವಂಥದ್ದು ಕೂಡ ಅದೇ ಗ್ರಾಮದಲ್ಲಿ. ಆದರೆ ಅಧಿಕಾರಿಗಳು ನೀವು ವಾಸ ದೃಢೀಕರಣ ಪತ್ರ ಸರಿಯಾಗಿಲ್ಲ ಅಂತೇಳಿ ಸಾಕಷ್ಟು ಬಾರಿ ತೊಂದರೆ ಎಲ್ಲ ಕೊಡ್ತಾ ಇದ್ದಾರೆ. ಜೊತೆಗೆ ಸಹಕಾರ ಕ್ಷೇತ್ರದಲ್ಲಿ ಜಿಟಿ ದೇವೇಗೌಡರ ಹಿಡಿತವನ್ನು ಕೂಡ ತಪ್ಪಿಸಬೇಕು, ತಮ್ಮವರೆಲ್ಲ ಆ ಕ್ಷೇತ್ರದಲ್ಲಿ ಬೆಳೆಸಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ MDC ಬ್ಯಾಂಕ್ನ ಚುನಾವಣೆ ಇರ್ಬೋದು, ಮತ್ತೊಂದು ಎಲ್ಲವನ್ನು ಕೂಡ ಈಗಾಗಲೇ ರದ್ದನ ಮಾಡಿ ಆಡಳಿತಾಧಿಕಾರಿಗಳೆಲ್ಲ ನೇಮಕವನ್ನು ಮಾಡುವ ಮೂಲಕವಾಗಿ ತನ್ನ ಹಿಡಿತವನ್ನು ಸಾಧಿಸಬೇಕು ಅಂತೇಳಿ ಸಿಎಂ ಅವರು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಜೊತೆಗೆ ಪಶುಸಂಗೋಪನಾ ಸಚಿವರು ಸಾಕಷ್ಟು ದ್ವೇಷದ ರಾಜಕಾರಣವನ್ನು ಈ ಒಂದು ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಪಿರಿಯಾಪಟ್ಟಣ ಕ್ಷೇತ್ರದ ಶಾಸಕರಾಗಿರುವಂತಹ ಕೆ ವೆಂಕಟೇಶ್ ಅವರು ಕೂಡ ಸಚಿವರ ಕೆಲಸ ಮಾಡಬೇಕಾದಂಥವರು ಕೇವಲ ಪಿರಿಯಾಪಟ್ಟಣದ ಬಗ್ಗೆ ಮಾತ್ರ ಸಾಕಷ್ಟು ತಲೆಯೆಲ್ಲ ಕೆಡಿಸ್ಕೊತಾ ಇದ್ದಾರೆ. ಜೊತೆಗೆ 3 ವರ್ಷದಿಂದ ಯಾವುದೇ ರೀತಿಯಾದಂತಹ ತೊಂದರೆಗಳಿರಲಿಲ್ಲ. ಕಳೆದ 6 ತಿಂಗಳಿಂದ 24 ಬಾರಿ ನೋಟಿಸ್ ಕೊಡುವ ಮೂಲಕವಾಗಿ ಎಲ್ಲೋ ಒಂದು ಕಡೆ ದ್ವೇಷದ ರಾಜಕಾರಣ ಮತ್ತು ತಮ್ಮವರೆಲ್ಲ ತರಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ಏನು ಮೈಮೂಲ ಅಧ್ಯಕ್ಷರಾಗಿರುವಂತಹ ಪ್ರಸಾದ್ ಅವರು ಕೂಡ ಗಂಭೀರವಾದಂತಹ ಆರೋಪ ಮಾಡ್ತಾ ಇರುವಂಥದ್ದು. ಫೈನ್ ವಿನೋದ್, ಥ್ಯಾಂಕ್ ಯು. ಇದೇ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೋಡ್ತಾ ಹೋದ್ರೆ ಈಗಷ್ಟೇ ನಮ್ಮ ಪ್ರತಿನಿಧಿ ವಿನೋದ್ ಮಾಹಿತಿಯನ್ನ ನೀಡ್ತಾ ಇದ್ರು. ಯಾವ ರೀತಿ ದ್ವೇಷದ ರಾಜಕಾರಣಕ್ಕೆ ಇಲ್ಲಿ ಘಟನೆಗಳು ನಡೀತಾ ಇವೆ ಅಂತ ಹೇಳಿ, ವಿರೋಧಿಯ ಮಗನನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಈ ರೀತಿಯ ಪೊಲಿಟಿಕ್ಸ್ ನಡೀತಾ ಇದೆ ಅಂತ ಹೇಳಿ ಮೈಮೂಲ್ನ ಅಧ್ಯಕ್ಷ PM ಪ್ರಸನ್ನ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಒಂದೇ ಒಂದು ತಿಂಗಳಲ್ಲಿ 6 ತಿಂಗಳಲ್ಲಿ 24 ಸಾರಿ ನೋಟಿಸ್ ಕೊಟ್ಟಿದ್ದಾರಂತೆ. ಅಧಿಕಾರಿಗಳನ್ನ ಬಳಸಿಕೊಂಡು ಕಿರುಕುಳ ನೀಡ್ತಾ ಇದ್ದಾರಂತೆ. ಈ ರೀತಿ ಗಂಭೀರ ಆರೋಪವನ್ನ ಮಾಡಿರೋದು ಮೈಮೂಲ್ನ ಅಧ್ಯಕ್ಷ ಪ್ರಸನ್ನ. ಹಾಗಿದ್ರೆ ಅವ್ರು ಏನು ಹೇಳಿದ್ದಾರೆ ಬನ್ನಿ ಕೇಳ್ಕೊಂಬರೋಣ. ಸರ್, ನನಗೆ ವಾಸಸ್ಥಳ ದೃಢೀಕರಣ ಪತ್ರದಲ್ಲಿ ಸ್ಟೇ ಸಿಕ್ಕಿದ್ರು ಹೈಕೋರ್ಟಲ್ಲಿ, ಮತ್ತೆ ನೋಟಿಸ್ ಕೊಟ್ಟು ನನ್ನ ಬೆದರಿಕೆ ಆಗ್ತಿದ್ದಾರೆ. ಒಬ್ಬರು CDO ಮತ್ತು AR ನಾನು ಇತಿಹಾಸದಲ್ಲಿ ನೋಡಿಲ್ಲ. ಒಂದು ಸಂಘಕ್ಕೆ 5 ಗಂಟೆ ರಾತ್ರಿಗೆ ಬಂದು ಒಬ್ಬ ಸೆಕ್ರೆಟರಿ ಎದುರಿಸಿ ಬುಕ್ ಕೇಳ್ತಾರಲ್ಲ, ಇದು ಎಲ್ಲೂ ನಾನು ಕೇಳಿಲ್ಲ. 5 ಗಂಟೆ ರಾತ್ರಿಗೆ ಬಂದು ನನ್ನ ವಿಡಿಯೋ ಇದೆ. 5 ಗಂಟೆ ರಾತ್ರಿಗೆ ಬಂದು ಅವರು ನಮ್ಮ ಸಂಘದಲ್ಲಿ ಸೆಕ್ರೆಟರಿನ ಎದುರಿಸ್ತಾ ಇರೋದು. ಜೊತೆಯಲ್ಲಿ ಎಲ್ಲ ಹಾಲನ್ನ ಉತ್ಪಾದಕರು ಸುತ್ತಾಕೊಂಡು ಯಾಕೆ ಬಂದಿದ್ದೀರಿ ಇಷ್ಟೊತ್ತಲ್ಲಿ ನಿಮ್ಮ ಕೆಲಸ ಅಂತ ಕೇಳಿದಾಗ, ಇಲ್ಲ ನಾನು ಯಾವುದೋ ಬೇರೆ ಕೆಲಸ ಬಂದಿದೆ ಅಂದವೇ ಹಂಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿ ಟೆಸ್ಟರ್ ಮನೆಗೆ ಹೋಗ್ಬಿಟ್ಟು ಟೆಸ್ಟರ್ನ ಎದುರಿಸ್ತಾರೆ ಒಬ್ಬ AR. ಈ ರೀತಿ ದಬ್ಬಾಳಿಕೆ. ಆಮೇಲೆ ಜೊತೆಗೆ ಈ ಮೈಸೂರು ಜಿಲ್ಲೆಯಲ್ಲಿ ಒಬ್ಬರು DR ಮಂಜುನಾಥ್ ಅನ್ನೋರನ್ನ ಇನ್ವೈಟ್ ಮಾಡ್ಕೊಂಡಿದ್ದಾರೆ ಇವತ್ತು ಸಚಿವರು. ಅವ್ರ ಕೈಲಿ ಬರೀ ಎಲ್ಲ ಸಲಹೆಗಳನ್ನ ತಿಳ್ಕೊಡೋದು. ಅವರು ಯಾವ್ಯಾವ ಸೊಸೈಟಿಗೆ ಹೆಂಗೆ ಹಿಂಸೆ ಕೊಡಬೇಕು ಅನ್ನೋದನ್ನ ಭಾಳಷ್ಟು ಸಚಿವರಿಗೆ 24 ಗಂಟೆ ಇಲ್ಲಿ ಕೆಲಸ ಮಾಡೋದ್ಬಿಟ್ಟು ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ ಸರ್. ಇವ್ರು ಹೆಂಗೆ ಸಚಿವ